ಈಗ ಅದನ್ನೇ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವ್ರಿಗೆ ಬೇಕಾದಾಗ ದೊಡ್ಡಗೌಡರಿಗೆ ತಗೊಂಡೋಗಿ ರಾಜ್ಯಸಭಾ ಮಾಡಿ, ಆವಾಗ ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು. ಈ ಬಾರಿ ಅವ್ರಿಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಬಿಟ್ಟಿದ್ರು. ಆದ್ರಿಂದ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿಂದಿನ ಇತಿಹಾಸ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಸ್ವಲ್ಪ ದಿವಸದಲ್ಲಿ JDS ನ ಒಡೆಯೋದು ಅಥವಾ ಮುಗಿಸೋದು ಕೆಲಸ ಮಾಡ್ತಾರೆ. ಆವಾಗ ಅವ್ರಿಗೇನಾದ್ರೂ ರಕ್ಷಣೆ ಕೊಡ್ಬೇಕಾದ್ರೆ ನಾವೇ ಕೊಡ್ಬೇಕು. ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ತೃಣಮೂಲ್ ಕಾಂಗ್ರೆಸ್ ಅವ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ರಕ್ಷಣೆ ಕೊಟ್ಟರು. ಯಾರ್ಯಾರು ಬಿಜೆಪಿಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಲ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿ ಇಚ್ಛೆ ಬಿಡ್ತಾರೆ. ನಾನು 2018ರಲ್ಲಿ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ತರಾತುರಿಲಿ ಬಂದರಲ್ಲಪ್ಪ 3 ಜನ ನಿಮ್ಮ ವೀಕ್ಷಕರು, ಯಾರು ಗುಲಾಮ್ ನಬಿ ಆಜಾದು, ಗೆಲೌಟು, ಇನ್ನೊಬ್ರು ಯಾರೋ ಬಂದರು, 3 ಜನ ಬಂದರು ತರಾತುರಿಲಿ. ನಾನು ಹೇಳಿದೆ, ಇನ್ನು BJP 116 118 ಲೀಡಲ್ಲ ಅವರಪ್ಪ, ಅರ್ಜೆಂಟ್ ಯಾಕೆ ಒಯ್ಯು ಹರಿ ಅಂತಲೇ ಹೇಳಿದೆ. ಇಲ್ಲ 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 ನಾವೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸೆಕ್ಯುಲರ್ ಉಳಿಸ್ಬೇಕು ಅಂತೇಳಿ ದೇವೇಗೌಡರ ಹೋಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರಿ BK ಹರಿಪ್ರಸಾದ್ ಅವರೇ. ಏನು ಅನ್ಯಾಯ ಮಾಡಿದ್ದೆ ನಾನು? ಏನು ಅನ್ಯಾಯ ಮಾಡಿದ್ದೆ ಅವತ್ತು? ನಿಮ್ಮ ಸಹಕಾರ ಇದ್ದರು, 25,000 ಕೋಟಿ ರೈತರ ಸಾಲ ಮನ್ನಾಗ ದುಡ್ಡು ಹೊಂದಿಸ್ತೆ, ನೀವು ಯಾರೋ ಬೆಂಬಲ ಕೊಡಲಿಲ್ಲ. ಇವನು ಅದೆಂಥದ್ದು ಬಜೆಟ್ ಮಂಡನೆ ಮಾಡ್ತಾನಂತೆ ಇವನು ಅಂತ ಕಾಮೆಂಟ್ಸ್ ಯಾರು ಮಾಡಿದ್ರು ಅಂತಲೂ ಗೊತ್ತು. ಇವ್ರಿಗೆ ಏನೈತೆ, ಇವ್ರಿಗೆ ಏನಿದೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ, ಇವತ್ತು ಸಹ ಹಲವಾರು ಕ್ಷೇತ್ರದಲ್ಲಿ ಆ 2018ರಲ್ಲಿ ನಾನು ಹಣ ಕೊಟ್ಟನಲ್ಲ ಕೆಲವು ಕ್ಷೇತ್ರಕ್ಕೆ, ಅದೇ ಇನ್ನೂ ಕೆಲಸ ನಡೀತಾವೆ. ಇವರೇನು ಕೊಟ್ಟಿಲ್ಲ ಯಾವುದೂ. ಇನ್ನೂ ಹರಿಪ್ರಸಾದ್ ಅವರೇ, ನಾವು ಅವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ನೀವು ಜನ ತಿರಸ್ಕಾರ ಮಾಡಿದ್ರು, ನಿಮ್ಮ ಹಲವಾರು ಭಾಗ್ಯ ಕೊಟ್ಟರು. ಅಂಥದ್ರಲ್ಲಿ ಅವತ್ತು ನರೇಂದ್ರ ಮೋದಿಯವರು ನನ್ನನ್ನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು, 1.5 ಗಂಟೆ ಕೂರಿಸ್ಕೊಂಡು, ನೀನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೇನು ಹೆಸರು ಸಿಗ್ತಾ ಇಲ್ಲ, ರಿಸೈನ್ ಮಾಡಿ ಬಾ, ನಾಳೆ ಬೆಳಗ್ಗೆ ಓದ್ತಗ, ನಿನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕರ್ನಾಟಕ ಜನತೆಗೆ ಒಳ್ಳೆ ಕಾರ್ಯಕ್ರಮ ತರುವೆ, ಬಾ ನನ್ನ ಜೊತೆಲಿ ಅಂತ ಕರೆದ್ರು. ನಾನು ಹೋಗಲಿಲ್ಲ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲಿ ಏನಿದ್ವು 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ BK ಹರಿಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ಗೆ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನು ಜನ ತೋರಿಸ್ತಾರೆ, ನೀವು ತೋರ್ಸೋಕ್ಕಾಗಲ್ಲ.